ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಕೋಚಿಂಗ್ ಸೆಂಟರ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ದಿವಸ 2023ರಲ್ಲಿ ನಡೆದಿರ್ತಕ್ಕಂತ ಒಂದು ಆದರ್ಶ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಯಾಕಪ್ಪ ಅಂತಂದ್ರೆ ನಾವು ಮುಂದೆ ಬರೀತಕ್ಕಂತ ಆದರ್ಶ ಪರೀಕ್ಷೆಯಲ್ಲಿ ಯಾವ ರೀತಿ ಒಂದು ಸೈನ್ಸ್ ವಿಭಾಗದ ಮೇಲೆ ಅಂತಂದ್ರೆ ವಿಜ್ಞಾನದ ವಿಭಾಗದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ, ನೀವು ಯಾವ ರೀತಿ ನಿಮ್ಮ ಒಂದು ಪರಿಸರ ಅಧ್ಯಾಯದಲ್ಲೇ ಇರ್ತಕ್ಕಂತ ಈ ಒಂದು ಪ್ರಶ್ನೆಗಳನ್ನ ಯಾವ ರೀತಿ ನಾವು ಓದ್ಬೇಕು, ಯಾವ ರೀತಿ ನಾವು ಪುಸ್ತಕದಲ್ಲಿ ಯಾವ ಒಂದು ಪಾಠಕ್ಕೆ ಜಾಸ್ತಿ ನಾವು ಒತ್ತನ್ನ ಕೊಡಬೇಕು ಅಂತೇಳಿ ನಮ್ಗೆ ಏನಾಗ್ತದ ಗೊತ್ತಾಗ್ತದ. ಅದಕ್ಕೋಸ್ಕರ 23ರಲ್ಲಿ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗ ಎಷ್ಟು ಪ್ರಶ್ನೆಗಳನ್ನ ಯಾವ ಟಾಪಿಕ್ ಮೇಲೆ ಕವರ್ ಮಾಡಿದ್ದಾರೆ, ಹೌದಾ, ನಾವು ಮುಂದೆ ಯಾವ ಟಾಪಿಕ್ ಗಳನ್ನ ಕವರ್ ಮಾಡ್ಬೇಕು ಅನ್ನೋದೇನಾಗ್ತದ ನಿಮಗೊಂದ್ ಸ್ವಲ್ಪ ಗೊತ್ತಾಗ್ತದ. ಹಾಗೆ ಇದೊಂದು ಎಲ್ಲಾ ಪ್ರಶ್ನೆ ಪತ್ರಿಕೆಗಳ ಮುಗಿದ ನಂತರ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಮುಂದೆ ಸಂಭವನೀಯ ಪ್ರಶ್ನೆಗಳನ್ನ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಏನ್ ಮಾಡೋಣ, ಮೊದಲ ಪ್ರಶ್ನೆಯನ್ನ ನೋಡೋಣ. ಹಾಗಿದ್ರೆ ಮೊದಲ ಪ್ರಶ್ನೆ ನೋಡ್ರಿ, ಸಸ್ಯಗಳ ಉಸಿರಾಟಕ್ಕೆ ಸಹಾಯ ಮಾಡುವ ಭಾಗ ಅಂತ ಕೇಳಿದ್ದಾರೆ. ಸಸ್ಯಗಳ ಉಸಿರಾಟಕ್ಕೆ ಸಹಾಯ ಮಾಡುವ ಭಾಗ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಆಯ್ಕೆ ಒಳಗ ನೋಡಿ, ಪತ್ರ ಹರಿತು, ಹಸಿರು ಎಲೆ, ಪತ್ರರಂಧ್ರ, ಕಾಂಡದ ಗಿಣ್ಣು ಅಂತೇಳಿ ನಮಗ 4 ಆಯ್ಕೆಗಳನ್ನ ಕೊಟ್ಟಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪತ್ರ ಹರಿತು ಅಂತೇಳಿ ನೀವು ರೈಟ್ ಹಾಕುವ ಸಂಭವತೆ ಬಹಳ ಇರ್ತದ. ಯಾಕಂತಂದ್ರ ಉಸಿರಾಟಕ್ಕೆ ಸಹಾಯ ಮಾಡುವ ಭಾಗ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಮ್ಗೇನಾಗ್ತದ, ಪತ್ರರಂಧ್ರವಾಗ್ತದ. ಏನಾಗ್ತದ್ರಿ? ಪತ್ರರಂಧ್ರ ನಮ್ಮ ಒಂದು ಪ್ರಶ್ನೆಗೆ ಉತ್ತರ ಆಗ್ತದ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡ್ರಿ, ಇಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳನ್ನ ಹೊಂದಿರುವ ಗುಂಪು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರ ನಮಗ ಆಯ್ಕೆಗಳನ್ನ ಓದಿದಾಗ ಅನಿಸ್ತತಿ 1ನೇ ಆಯ್ಕೆನೂ ಆಗ್ತದ, 2ನೇ ಆಯ್ಕೆನೂ ಆಗ್ತದ, 3ನೇದು ಆಗ್ತದ, 4ನೇದು ಆಗ್ತದ. ನಮಗ್ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಡೆಫಿನಿಷನ್ ನವೀಕರಿಸಲಾಗದ ಮತ್ತು ನವೀಕರಿಸಬಹುದಾದ ಅಂತೇಳಿ ಎರಡೂ ನಮಗ್ ಗೊತ್ತಿರ್ಬೇಕು, ಹೌದಾ. ಹಂಗಾದ್ರೆ ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂದ್ರ ನವೀಕರಿಸಲಾಗದ ನೋಡೋಣ. ನವೀಕರಿಸಲಾಗದ ಅಂತಂದ್ರೆ ಏನು, ನಾವು ಭೂಮಿ ಮ್ಯಾಗ ಬಳಕೆ ಆದಂಗ ಅದೇನ ಖಾಲಿ ಆಗ್ತಿರ್ತದಲ್ಲ ಅದು ನವೀಕರಿಸಲಾಗದ. ಹಂಗಂದ್ರೆ ಏನ್ರಿ, ಪೆಟ್ರೋಲ್ ನೋಡ್ರಿ ಈಗ ಏನಾಗ್ತದ, ಪೂರ ನಶಿಸಿ ಹೋಗ್ತಾ ಇದೆ. ಕಲ್ಲಿದ್ದಲ್ ನೋಡ್ರಿ ನಮ್ ಭೂಮಿ ಒಳಗೆ ಏನಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಡೀಸೆಲ್ ನೋಡ್ರಿ ನಮ್ ಭೂಮಿ ಒಳಗೆ ಏನಾಗ್ತದ, ನಶಿಸಿ ಹೋಗ್ತಾ ಇದೆ. ಇವೆಲ್ಲ ಏನಾಗ್ತಾವ ಅಂದ್ರೆ ನಾವು ಬಳಕೆ ಮಾಡಿದಂಗ ಬರಿದ ಆಗುತ್ತಿವೆ, ಖಾಲಿ ಆಗುತ್ತಿವೆ. ಇವೇನಪ್ಪಾ ಅಂತಂದ್ರ ನವೀಕರಿಸಲಾಗದ, ಮರಳಿ ಪಡೆಯಲಾರದ ಅಂತವಕ್ ನಾವೇನಂತ ಕರಿತೀವಿ ಅಂದ್ರೆ ಸಂಪನ್ಮೂಲಗಳನ್ನ ಹೊಂದಿರುವ ಗುಂಪು ಯಾವ್ದಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ನೋಡ್ರಿ, ವಾಯು ನೋಡ್ರಿ, ವಾಯು ಏನಾದ್ರೂ ನಾವು ಬಳಕೆ ಮಾಡಿದಂಗ ಆಗತ್ತೇನೆ ಇಲ್ಲ, ಹಂಗಾದ್ರ ಇದು ರಾಂಗ್ ಆಪ್ಷನ್ಸ್. ನೆಕ್ಸ್ಟ್ ನೋಡ್ರಿ, ಪೆಟ್ರೋಲ್, ಡೀಸೆಲ್, ಅಡುಗೆ ಏನಿಲ್ಲ, ಇವೇನಾಗ್ತಾವ್ರಿ ನಾವು ಬಳಕೆ ಮಾಡಿದಂಗ ಏನಾಗ್ತದ ಅಂತಂದ್ರದು ಖಾಲಿ ಆಗಾಕತ್ತೈತಿ. ಅದಕ್ಕೋಸ್ಕರ ನಮ್ಮ ಆಯ್ಕೆ ಏನಾಗ್ತದ, ಬಿ ಇಸ್ ರೈಟ್ ಆನ್ಸರ್. ಇವೇನ್ರಿ ನವೀಕರಿಸಲಾಗದ ಸಂಪನ್ಮೂಲಗಳು. ನೋಡ್ರಿ, ನೆಕ್ಸ್ಟ್ ಆಯ್ಕೆನೂ ಆಗಂಗಿಲ್ಲ, ಯಾಕಂತಾರ ಮಣ್ಣು ಕಾಡು ಕೊಟ್ಟಾರ. ನೆಕ್ಸ್ಟ್ ಡಿ ಆಯ್ಕೆ ಆಗಂಗಿಲ್ಲ, ನೀರು, ಸೌರ ಶಕ್ತಿ, ವಾಯು. ಇವೆಲ್ಲ ಏನ್ ನೋಡ್ರಿ, ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಕೊಡಂದ್ರ ಇದು ರೈಟ್ ಆಗ್ತತಿ. ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಕೊಡಂತಂದ್ರೆ ಬಿ ರೈಟ್ ಆಗ್ತತಿ. ಹಾಗಾದ್ರೆ ನಮ್ಮ ಆಯ್ಕೆ ಬಿ ರೈಟ್ ಐತಿ. ಇಲ್ಲಿ ಏನಾದ್ರು ನವೀಕರಿಸಬಹುದಾದ ಮುಂದಿನ ಒಂದು ವರ್ಷದ ಪ್ರಶ್ನೆ ಪತ್ರಿಕೆ ಒಳಗ ನಿಮ್ಗೆ ಸಂಭವನೆ ಪ್ರಶ್ನೆಯನ್ನ ಕೇಳ್ತಾರ. ಏನಂತ, ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಕೊಡ್ರಿ. ನೀರು, ಸೌರಶಕ್ತಿ, ವಾಯುವ, ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ ಮಣ್ಣು, ಕಾಡು. ಇವ್ ನೋಡ್ರಿ ಎಷ್ಟು ನಾವು ಬಳಕೆ ಮಾಡಿದ್ರು ಏನಾಗ್ತದ, ನಮ್ಮೊಂದು ಈ ಪ್ರಕೃತಿ ಒಳಗ, ಈ ಒಂದು ನಿಸರ್ಗದೊಳಗ, ಈ ಒಂದು ಭೂಮಿ ಒಳಗೆ ಏನಾಗ್ತದ, ನಾವು ಎಷ್ಟು ನಾವು ಅದನ್ನ ಪಡ್ಕೋತೀವಿ ಅಷ್ಟೇನಾಗ್ತದ ನಮಗ್ ಸಿಗ್ತಾ ಹೊಂಟದ. ಅದಕ್ಕೆ ಇದು ನವೀಕರಿಸಬಹುದಾದ ಸಂಪನ್ಮೂಲ. ಇವೇನಪ್ಪಾ ಅಂತಂದ್ರೆ ನವೀಕರಿಸಲಾಗದ ಸಂಪನ್ಮೂಲ. ಹಾಗಾದ್ರ ನಮ್ಮ ಆಯ್ಕೆ ಏನಾಗ್ತದ ಅಂದ್ರ ಬಿ ಇಸ್ ರೈಟ್ ಆನ್ಸರ್. ಅಷ್ಟ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾಕಂದ್ರ ಇದ್ರೊಳಗ ಒಂದು ಪ್ರಶ್ನೆ ಬರುವ ಚಾನ್ಸಸ್ ಬಹಳ ಇರ್ತದ ಅಂತೇಳಿ ನನಗ್ ಅನಿಸ್ತದ. ಮುಂದ್ ನೋಡೋಣ, ವಾಯುಗೋಳದ ಮುಖ್ಯ ಘಟಕ ಅಂತ ಪ್ರಶ್ನೆ ಕೇಳ್ಯಾರ. ಏನ್ರಿ, ವಾಯುಗೋಳದ ಒಂದು ಮುಖ್ಯ ಘಟಕ ಯಾವ್ದಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಆಕ್ಸಿಜನ್ ಅನ್ನ ಕೊಟ್ಟಾರ, ನೈಟ್ರೋಜನ್ ಅನ್ನ ಕೊಟ್ಟಾರ, ಆಕ್ಸಿಜನ್ ಅನ್ನ ಕೊಟ್ಟಾರ, ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾರ, ಜಡ ಅನಿಲ ಅಂತ ಹೇಳಿ ಕೊಟ್ಟಾರ. ಇಲ್ಲಿ ಏನ್ ಕೇಳಂದ್ರ ನಮಗ ಮುಖ್ಯವಾದ ಘಟಕ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಮ್ ಆಯ್ಕೆ ಯಾವ್ದಾಗ್ತದಪ್ಪ ಅಂತಂದ್ರ ನೈಟ್ರೋಜನ್ ಆಕತಿ. ಯಾವ್ದಾಕತ್ರಿ? ನೈಟ್ರೋಜನ್ ಅಂದ್ರ ಸಾರಜನಕ ಅಂತ ಕರಿತೀವಿ.
ನೈಟ್ರೋಜನ್ ಅನ್ನು ಇನ್ನೊಂದು ಏನಂತ ಕರಿತೀವಿ ನಾವು ಸಾರಜನಕ ಅಂತೇಳಿ ಕರಿತೀವಿ. ಹೌದಾ? ಹಂಗಾದ್ರ ನಮ್ಮ ಭೂಮಿ ಮೇಲೆ ಎಷ್ಟು ಪರ್ಸೆಂಟೇಜ್ ನೈಟ್ರೋಜನ್ ಐತ್ರಿ ಅಂತೇಳಿ ನಮ್ಗೆ ಗೊತ್ತಿರ್ಬೇಕಾದ್ರ ಎಷ್ಟು ಪರ್ಸೆಂಟೇಜ್ ಐತಿ ಅಂದ್ರೆ ಇದು 78% ಐತಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಯಾಕಂತಂದ್ರ ಇವ್ 4 ಆಯ್ಕೆಗಳು ಏನ ಕೊಟ್ಟಾರಲ್ಲ, ಇದ್ರೊಳಗ ಒಂದು ಆಯ್ಕೆದೊಳಗಾರ ನೀವು ಪ್ರಶ್ನೆಯನ್ನ ಕೇಳ್ತಾರ. ಹೌದಾ? ಮುರಾರ್ಜಿ ಒಳಗ ಪ್ರಶ್ನೆಯನ್ನ ಕೇಳಿದ್ರಿ, ಈಗ ಮೊನ್ನೆ ಎಕ್ಸಾಮ್ ಮುಗೀತು. ಇನ್ನು ಆದರ್ಶ ಒಳಗ ನೀವು ಎಕ್ಸಾಮ್ ಬರೆಯಕ್ ಹೊರಟಿದ್ರಿ, ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು. ಹಂಗಾದ್ರ ನಾವು ವಾತಾವರಣದೊಳಗ ನಾವು ಉಸಿರಾಡಕ್ಕೆ ಏನನ್ನ ತೆಗೆದುಕೊಳ್ತೀವಿ ಅಂತಂದ್ರ ನಾವು ಆಕ್ಸಿಜನ್ ಅನ್ನು ತೆಗೆದುಕೊಳ್ತೀವಿ. ಹಂಗಾದ್ರ ಈ ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ವಾತಾವರಣದಾಗ ಐತಪ್ಪ ಅಂತಂದ್ರ 21% ಐತಿ. ಇದು ಬಹಳ ಮುಖ್ಯವಾಗಿರ್ತತಿ. ಹಂಗಾದ್ರ ನಾವ್ ಏನ್ ಮಾಡ್ತೀವಿ, ಉಸಿರಾಡಕ್ಕ ನಾವ್ ಏನ್ ತಗೋತೀವಿ, ಆಕ್ಸಿಜನ್ ತಗೋತೀವಿ. ಆಮೇಲೆ ನಾವು ಹೊರಗಡೆ ಏನ್ ಬಿಡ್ತೀವಪ್ಪ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಹಂಗಾದ್ರ ಇದು ಎಷ್ಟೈತ್ರಿ ನಮ್ಮ ವಾತಾವರಣದಾಗ ಅಂತಂದ್ರ ನೋಡ್ರಿ 0.04 ಎಷ್ಟೈತ್ರಿ 0.04. ಆಮೇಲೆ ನೀರಾವಿ ಜಡ ಅನಿಲ ಇದು ಎಷ್ಟೈತ್ರಿ ನಮ್ಮ ವಾತಾವರಣದಾಗಪ್ಪ ಅಂತಂದ್ರೆ 0.096 ಐತಿ. ನೋಡ್ರಿ ಇವನ್ ಏನ್ ಮಾಡ್ರಿ ಪರ್ಫೆಕ್ಟ್ ಆಗಿ ನೆನಪಿಟ್ಕೋರಿ. ಹೌದಾ? ನೈಟ್ರೋಜನ್, ಆಕ್ಸಿಜನ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್, ಜಡ ಅನಿಲ ಎಷ್ಟೆಷ್ಟು ಪರ್ಸೆಂಟೇಜ್ ವಾತಾವರಣದೊಳಗದಾವ ಅಂತ ಹೇಳಿ ನಿಮ್ಗೆ ನೆನಪು ಉಳಿತಂದ್ರ ನಾಳೆ ಏನಾದ್ರು ನಿಮ್ಗೆ ಆದರ್ಶ ಎಕ್ಸಾಮ್ದ ಪ್ರಶ್ನೆ ಬಂದಿತ್ತಂದ್ರ ನಿಮ್ಗೆ ಸರಳವಾದ ಉತ್ತರವನ್ನ ಹುಡುಕಾಕ ಏನಾಗ್ತದ ಅನುಕೂಲ ಆಗ್ತತಿ. ಅದಕ್ಕಾಗಿ ನಾವೇನ್ ಮಾಡೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ನೀರಿನ ಸಂರಕ್ಷಣೆಗೊಂದು ಪರಿಸರ ಸ್ನೇಹಿ ವಿಧಾನ. ನೋಡ್ರಿ ಎಷ್ಟು ಚಂದ ಪ್ರಶ್ನೆಯನ್ನ ಕೇಳಿದಾರೆ ಅಂದ್ರ ನೀರಿನ ಸಂರಕ್ಷಣೆ ಮಾಡ್ಬೇಕಾದ್ರೆ ಒಂದು ಪರಿಸರ ಸ್ನೇಹಿ ವಿಧಾನ ಯಾವ್ದಂತ ಕೇಳ್ಯಾರ. ಹೌದಾ? ಜಲಾಶಯಗಳ ನಿರ್ಮಿಸಿದ್ದು ಆಲ್ರೆಡಿ ನಿರ್ಮಿಸಿರ್ತಾರ. ಮಳೆ ನೀರನ್ನ ಸಾಗರಗಳಿಗೆ ಸೇರಿಸುವುದು. ಹೌದಾ? ಮಳೆ ನೀರು ಏನಾಗ್ತದ ಅಂತಂದ್ರ ಹೌದಾ ನದಿಗಳಿಗೆ ಸೇರಿ ಸಾಗರಗಳನ್ನ ಸೇರ್ತದ. ಆಮೇಲೆ ನೋಡ್ರಿ ಹೆಚ್ಚು ಜಲಸಸ್ಯಗಳನ್ನ ಬೆಳೆಸುವುದು. ಹಾಗಾದ್ರ ಪರಿಸರ ಸ್ನೇಹಿ ವಿಧಾನ ಯಾವ್ದಪ್ಪ ಅಂತಂದ್ರೆ ಕೆರೆ ಕುಂಟೆಗಳನ್ನ ನಿರ್ಮಿಸುವುದು. ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಕೆರೆ ಕಂಟೆಗಳನ್ನ ನಿರ್ಮಿಸುವುದರಿಂದ ಏನಾಗ್ತತಿ, ಇದು ಒಂದು ಪರಿಸರ ಸ್ನೇಹಿ ವಿಧಾನ ಆಗ್ತತಿ ಅಂತೇಳಿ ನಾವು ಅನ್ಕೊಳ್ಳೋಣ. ಮುಂದ್ ನೋಡೋಣ ಮುಂದಿನ ಆಯ್ಕೆ. ಇವುಗಳಲ್ಲಿ ಪ್ರೋಟೀನ್ ಅನ್ನ ಮುಖ್ಯ ಪೋಷಕಾಂಶದ ಆಹಾರ ಪದಾರ್ಥಗಳಾಗಿವೆ. ಇಲ್ಲಿ ಏನಾಗ್ತತಿ, ಕೆಲವೊಂದಿಷ್ಟದಾಗ ನೋಡ್ರ ಪ್ರೋಟೀನ್ ನಮಗ ಅನಿಸ್ತತಿ, ವಿಟಮಿನ್ ಪ್ರೋಟೀನ್ಗಳು ಇರ್ತಾವ. ಹಂಗಾದ್ರ ಪ್ರೋಟೀನ್ ಮುಖ್ಯ ಅಂತ ಹೇಳಿದ್ದಾರೆ. ಅವ್ರು ಏನಂತ ಕೇಳಿದಾರೆ, ಮುಖ್ಯ ಪೋಷಕಾಂಶ. ಹೌದಾ? ಜಾಸ್ತಿ ಎದ್ರೊಳಗೆ ಇರ್ತತಿ, ಮುಖ್ಯವಾಗಿ ಎದ್ರೊಳಗೆ ಇರ್ತತಿ ಅಂತ ಪ್ರಶ್ನೆ ಕೇಳಿದಾರ. ಇಲ್ಲಿ ನೋಡ್ರಿ ತರಕಾರಿ ಮತ್ತು ಹಣ್ಣುಗಳನ್ನು ಕೊಟ್ಟಾರ, ಮೀನು ಮತ್ತು ಮೊಳಕೆ ಕಾಳುಗಳನ್ನು ಕೊಟ್ಟಾರ, ಸೌತೆಕಾಯಿ ಮತ್ತು ಮಾಂಸ ಕೊಟ್ಟಾರ, ಕ್ಯಾರೆಟ್ ಮತ್ತು ಮೊಟ್ಟೆ ಹಳದಿ ಭಾಗ ಕೊಟ್ಟಾರ. ಇಲ್ಲಿ ಕೆಲವೊಂದಿಷ್ಟದೊಳಗೆ ಏನಾಗಿದೆ ಅಂದ್ರ ವಿಟಮಿನ್ಗಳು ಇರ್ತದ. ಹಾಗಾದ್ರೆ ಪ್ರೋಟೀನ್ ಎದ್ರೊಳಗೆ ಇರ್ತದಪ್ಪ ಅಂತಂದ್ರೆ ಇಲ್ಲಿ ಮೀನು ಮತ್ತು ಮೊಳಕೆ ಕಾಳು ಒಳಗ ಜಾಸ್ತಿ ಏನಾಗಿರ್ತದ ಅಂತಂದ್ರ ಪ್ರೋಟೀನ್ ಇರ್ತದ. ಪ್ರೋಟೀನ್ ನ ಒಂದು ಮುಖ್ಯವಾದ ಘಟಕ ಅಂತೇಳಿ ನಾವು ಕರಿಬಹುದು. ಹಂಗಾದ್ರ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಈ ಹರಿವು ನಕ್ಷೆಯನ್ನ ಗಮನಿಸಿ ಅಂತ ಕೊಟ್ಟಾರ. ಇಲ್ಲಿ ಸೂಚಿಸಿರುವ ಎಕ್ಸ್ ಮತ್ತು ವಾಯ್ ಪ್ರಕ್ರಿಯೆಗಳ ಕ್ರಮವಾಗಿ ಏನನ್ನ ಸೂಚಿಸ್ತಾವ ಅಂತ ಕೊಟ್ಟಾರ. ಬಿಸಿ ಮಾಡುವಿಕೆ ವಿಲೀನತೆ ಅಂತ ಕೊಟ್ಟಾರ, ಆಗುದಿಲ್ಲ. ಕರಗಿಸುವಿಕೆ ಮತ್ತು ಉತ್ಪನ್ನನ ಅಂತ ಕೊಟ್ಟಾರ, ಆಗುದಿಲ್ಲ. ವಿಲೀನತೆ ಮತ್ತು ಪ್ಲವನತೆ ಅಂತ ಹೇಳಿ ಕೊಟ್ಟಿದ್ದಾರೆ, ಆಗುದಿಲ್ಲ. ವಿಲೀನತೆ ಮತ್ತು ಪ್ಲವನತೆ ಬಗ್ಗೆ ನಾನು ಹಿಂದಿನ ವಿಡಿಯೋದೊಳಗೆ ಹೇಳಿನಿ, ಅಲ್ಲಿ ನೋಡ್ಕೋಬಹುದು ನೀವು. ತಂಪುಗೊಳಿಸುವಿಕೆ ಮತ್ತು ಉತ್ಪನ್ನನ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಏನಾಗ್ತದ ಅಂತಂದ್ರ ಅನಿಲದಿಂದ ತಂಪುಗೊಳಿಸಿದ್ರೆ ಏನಾಗ್ತದ, ದ್ರವ ಆಕತಿ. ದ್ರವವನ್ನು ತಂಪುಗೊಳಿಸಿದಾಗ ಏನಾಗ್ತದ, ಘನ ಆಗಿ ಒಂದು ಉತ್ಪನ್ನ ಆಗ್ತದ, ಒಂದು ಹೊಸ ವಸ್ತು ಉತ್ಪನ್ನ ಆಗ್ತದಲ್ಲ. ಅದಕ್ಕೆ ನಮ್ಮ ಆಯ್ಕೆ ಏನಾಗ್ತದಪ್ಪ ಅಂತಂದ್ರೆ ಅನಿಲವನ್ನ ತಂಪುಗೊಳಿಸಿದಾಗ ದ್ರವ, ದ್ರವವನ್ನ ತಂಪುಗೊಳಿಸಿದಾಗ ಏನಾಗ್ತದ, ಘನ ಆಗ್ತದ, ಗಟ್ಟಿ ಆಗ್ತದ. ಅದಕ್ಕೆ ಅದು ಏನಾಗ್ತದ, ನಮ್ಮ ಆಯ್ಕೆ ಏನಾಗಿದೆ ಇಲ್ಲಿ ಡಿ ಆಗ್ಯದ. ಮುಂದಿನ ಪ್ರಶ್ನೆ ನೋಡೋಣ. ಹಿಂಗ ನೀವ್ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ನೋಡ್ಬೇಕು. ಅವನ್ನ ಎಷ್ಟು ಸಲ ನೀವು ರಿಪೀಟ್ ಆಗಿ ಓದ್ತಿರಿ ಅವಾಗ ಏನಾಗ್ತದ, ನಿಮ್ಮ ತಲೆಯಾಗ ಪ್ರಿಂಟ್ ಆಗಿಬಿಡ್ತದ. ನಾಳೆ ಏನಾದ್ರು ಆ ಪ್ರಶ್ನೆಗಳು ಬಂದ್ರೆ ಏನಾಗ್ತದ, ನಿಮಗೆ ಸಮಯದ ಜೊತೆಗೆ ಆ ಒಂದು ಕರೆಕ್ಟ್ ಆಗಿ ಆನ್ಸರ್ ಸಹ ಏನಾಗ್ತದ, ಸಿಗ್ತದ. ಮುಂದಿನ ಪ್ರಶ್ನೆ ನೋಡೋಣ. ಧಾತು ಮತ್ತು ಸಂಯುಕ್ತಗಳನ್ನ ಕ್ರಮವಾಗಿ ಹೊಂದಿರುವ ಜೋಡಿ. ಇಲ್ಲಿ ನೋಡ್ರಿ, ಧಾತು ಮತ್ತು ಸಂಯುಕ್ತಗಳನ್ನ ಕ್ರಮವಾಗಿ ಹೊಂದಿರುವ ಜೋಡಿ ಅಂತ ಕೇಳ್ಯಾರ. ಏನೇನು ಹೊಂದಿರ್ಬೇಕ್ರಿ, ಧಾತು ಮತ್ತು ಸಂಯುಕ್ತಗಳು. ಹೌದಾ? ಅದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪಾದರಸ ಮತ್ತು ಸೋಡಿಯಂ ಕ್ಲೋರೈಡ್ ಇಸ್ ರೈಟ್ ಆನ್ಸರ್. ಇಂತಹ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೋರಿ. ಸಕ್ಕರೆ ಮತ್ತು ಕಬ್ಬಿಣ, ಮಣ್ಣು ಮತ್ತು ಗಾಳಿ, ಆಕ್ಸಿಜನ್ ಮತ್ತು ಸಮುದ್ರದ ನೀರು, ಇವುಗಳ ಬಗ್ಗೆ ನಾನು ಏನ್ ಮಾಡೀನಿ ಸ್ಪಷ್ಟವಾಗಿ ಹಿಂದಿನ ಕ್ಲಾಸ್ದೊಳಗ ಒಂದು ವಿಜ್ಞಾನ ಅಂತಕ್ಕಂಥ ಮುರಾರ್ಜಿ ಕ್ಲಾಸ್ಗಳನ್ನ ಹೇಳುವಾಗ ನಾನು ಸ್ಪಷ್ಟವಾಗಿ ಹೇಳಿನಿ. ಅವನು ಒಂದ್ಸಲ ಏನ್ ಮಾಡ್ರಿ, ಮುರಾರ್ಜಿ ವಿಜ್ಞಾನ ಅಂದ್ರೆ ಬೇರೆ ಅಲ್ಲ, ಆದರ್ಶ ವಿಜ್ಞಾನ ಅಂದ್ರೆ ಬೇರೆ ಅಲ್ಲ. ಕೆಲವೊಂದಿಷ್ಟು ಪ್ರಶ್ನೆಗಳು, 1-2-3 ಪ್ರಶ್ನೆಗಳು ಮಾತ್ರ ವ್ಯತ್ಯಾಸಗಳು ಇರ್ತದ. ಅವುಗಳನ್ನ ಎಲ್ಲಾನು ಸರಿಯಾಗಿ ವಿಜ್ಞಾನದ ಕ್ಲಾಸ್ಗಳನ್ನ ನೋಡ್ರಿ. ಇವು ಎಲ್ಲ ವಿಜ್ಞಾನ ಕ್ಲಾಸ್ಗಳನ್ನ ನೋಡ್ರಿ. ನಾನು ಹೇಳ್ತೀನಿ, ನೀವು
ನೀವು ಏನ್ ಅನ್ಕೊಂಡಿದಿರಲ್ಲ ವಿಜ್ಞಾನದೊಳಗೆ ಎಷ್ಟು ನೀವು ಸಂಭವನ ಪ್ರಶ್ನೆಗಳನ್ನ ಬರಿಬೇಕಂತೇಳಿ ಅವೆಲ್ಲವೂ ನಿಮ್ಗೆ ಏನಾಗ್ತಾವ ಓದ್ಲಿಕ್ಕೆ ಈಜಿ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡ್ರಿ, ದ್ಯುತಿ ಸಂಶ್ಲೇಷಣೆಯಲ್ಲಿ ಹೀರಿಕೆಯಾಗುವ ಮತ್ತು ಬಿಡುಗಡೆ ಆಗುವ ಅನಿಲಗಳ ಕ್ರಮವಾಗಿ ಅಂತ ಕೇಳ್ಯಾರ. ದ್ಯುತಿ ಸಂಶ್ಲೇಷಣೆ ಒಳಗ ಹೀರಿಕೆಯಾಗುವ ಮತ್ತು ಬಿಡುಗಡೆ ಆಗುವ ಅನಿಲ ಕ್ರಮವಾಗಿ ಯಾವ್ದು ಅಂತೇಳಿ ನಮ್ಮ ಪ್ರಶ್ನೆಯನ್ನು ಕೇಳ್ಯಾರ. ನೋಡ್ರಿ, ಆಕ್ಸಿಜನ್ ಇದೆ, ನೈಟ್ರೋಜನ್ ಐತಿ, ಹೌದಾ? ಎ ಆಯ್ಕೆಯನ್ನು ನೋಡ್ರಿ ಏನದ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಐತಿ. ಬಿ ಆಯ್ಕೆ ಏನಪ್ಪಾ ಅಂತಂದ್ರ ಆಕ್ಸಿಜನ್ ಮತ್ತು ನೈಟ್ರೋಜನ್ ಐತಿ. ಸಿ ಆಯ್ಕೆ ಏನಪ್ಪಾ ಅಂತಂದ್ರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಐತಿ. ಡಿ ಆಯ್ಕೆ ಏನಪ್ಪಾ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗ ಬಹಳ ಸ್ಪಷ್ಟವಾದ ಆನ್ಸರ್ ಏನಾಕೈತಪ್ಪ ಅಂತಂದ್ರ ದ್ಯುತಿ ಸಂಶ್ಲೇಷಣೆ ಅಂತೇಳಿ ಬತ್ತಂದ್ರ ನಮಗ ಮೇನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತೇಳಿ ನಾವೇನ್ ಮಾಡ್ಬೇಕು, ಗುರುತಾನ್ ಮಾಡ್ಬೇಕು. ಇಲ್ಲಿ ಹೀರಿಕೆ ಆಗುವ ಮತ್ತು ಬಿಡುಗಡೆ ಆಗುವ ಅನಿಲ ಅಂತೇಳಿ ನಾನೇನ್ ಮಾಡ್ತೇನಪ್ಪಾ ಅಂತಂದ್ರ ಒಂದು ಮುಂದಿನ ಪ್ರಶ್ನೆದೊಳಗ ನಿಮಗೊಂದು ಚಿತ್ರವನ್ನು ತೋರಿಸ್ತೇನೆ. ಆ ಚಿತ್ರದೊಳಗ ನೀವು ಫೈಂಡ್ ಔಟ್ ಮಾಡ್ಬೇಕು ಯಾವ್ದು ಹೀರಿಕೆ ಆಗ್ತದ, ಯಾವ್ದು ಬಿಡುಗಡೆ ಆಗ್ತದ ಅನಿಲ ಅಂತೇಳಿ ಅದನ್ನ ಫೈಂಡ್ ಔಟ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕ್ರಿ, ಕಮೆಂಟ್ ಮುಖಾಂತರ ನನಗ ತಿಳಿಸ್ಬೇಕು. ಹಂಗಂದ್ರೆ ಈ ಚಿತ್ರವನ್ನು ನೋಡೋಣ ಅಂತ ಈಗ. ಎಸ್, ನೋಡ್ರಿ ಇಲ್ಲೊಂದು ಚಿತ್ರ ಐತಿ, ಹೌದಾ? ಲೈಟ್ ಎನರ್ಜಿ ಅಂದ್ರ ಸೂರ್ಯನ ಕಿರಣ, ಹೌದಾ? ವಾಟರ್ H2O, ಹೌದಾ? ನೀರ್ ಬೇಕು ಅಂದ್ರೆ ಒಂದ್ ಯಾವ್ದಾರ ಸಸ್ಯ ಬೆಳಿಬೇಕಾದ್ರೆ ನೀರ್ ಬೇಕು, ಆಹಾರ ತಯಾರಾಗಬೇಕಾದ್ರೂ ನೀರ್ ಬೇಕು. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ CO2, ಕಾರ್ಬನ್ ಡೈಆಕ್ಸೈಡ್ ಏನ್ರಿ CO2, ನೀರಿನ ಸೂತ್ರ ಏನು H2O, ಹೌದಾ? ಇಲ್ಲಿ ನೋಡ್ರಿ ಆಕ್ಸಿಜನ್ O2. ನಿಮ್ಗೆ ಹೇಳಿದ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂದ್ರೆ ಯಾವ್ದು ಹೀರಿಕೆ ಆಗ್ತದ, ಯಾವ್ದು ಬಿಡುಗಡೆ ಆಗ್ತದ ಅಂತ ಏನ್ ಮಾಡ್ಬೇಕು ನೀವೇ ಇಲ್ಲಿ ನೋಡ್ರಿ ಸ್ಪಷ್ಟವಾಗಿ. ಇಲ್ಲಿ ಪತ್ರ ಹರಿತದ, ಕ್ಲೋರೋಪ್ಲಾಸ್ಟ್ ಅದ, ಹೌದಾ? ಈ ರೀತಿ ಎಲ್ಲವೂ ಒಂದು ಚಿತ್ರದ ಮುಖಾಂತರ ಐತಿ. ನಿಮಗೆ ಏನೇನ್ ತಿಳ್ಕೊಂಡ್ರಿ ಅನ್ನೋದನ್ನ ಏನ್ ಮಾಡ್ರಿ ನೀವು ಒಂದು ಕಮೆಂಟ್ ಮುಖಾಂತರ ಏನ್ ಮಾಡ್ಬೇಕು ನಂಗ ನೀವು ತಿಳಿಸ್ಬೇಕು. ಇಲ್ಲಿ ಪತ್ರರಂಧ್ರಗಳಿದ್ದಾವ, ಕಾರ್ಬನ್ ಡೈಆಕ್ಸೈಡ್ ಎಲ್ಲೈತಿ, ವಾಟರ್ ಏನೈತಿ, ಲೈಟ್ ಎನರ್ಜಿ ಏನ್ ಯೂಸ್ ಆಗ್ತತಿ, ಹೌದಾ? ಈ ತರ ಎಲ್ಲಾನು ಈ ಒಂದು ಚಿತ್ರದೊಳಗೆ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅದಕ್ಕೆ ಇಲ್ಲೆಲ್ಲದ ನೋಡ್ಕೋರಿ. ಆಮೇಲೆ ಮಿನರಲ್ಸ್ ಅಂದ್ರೆ ಗೊತ್ತದಲ್ಲ ನಿಮ್ಗ, ಹೌದಾ? ಅದಕ್ಕೆ ನೀವೇನ್ ಮಾಡ್ಬೇಕ್ರಿ, ನಾ ಏನ್ ಹೇಳಿದ್ನಿ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಓಕೆನಾ? ಎಸ್, ನೋಡ್ರಿ ಇವುಗಳಲ್ಲಿ ಪ್ರಚನ ಶಕ್ತಿಯನ್ನ ಚಲನ ಶಕ್ತಿಯನ್ನಾಗಿ ಪರಿವರ್ತಿಸುವ ಘಟಕ ಅಂತಂದ್ರೆ ಪ್ರಚನ ಶಕ್ತಿಯನ್ನ ಚಲನ ಶಕ್ತಿಯನ್ನಾಗಿ ಒಂದು ಪರಿವರ್ತಿಸುವ ಘಟಕ ಯಾವ್ದಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಾವು ಏನ್ ಮಾಡ್ಬೇಕಂದ್ರೆ ನೋಡ್ರಿ, ಹರಿಯುವ ನದಿಗೆ ಕಟ್ಟಿದ ಆಣೆಕಟ್ಟು. ನೋಡ್ರಿ, ಒಂದು ನದಿ ಹರಿತಾ ಇದೆ, ಆ ನದಿಗೆ ಏನ್ ಮಾಡಾಕತ್ತಾರ ಅಂದ್ರ ಒಂದು ಆಣೆಕಟ್ಟನ್ನ ಕಟ್ಟಾರ. ಹಂಗಾದ್ರ ಚಿತ್ರದ ಮುಖಾಂತರ ತಂದಾನೆ. ನೋಡ್ರಿ ಇಲ್ಲಿ ಏನಾಗ್ತದ, ನದಿ ಹರಿತಾ ಇದೆ ತಿಳ್ಕೊಳ್ಳೋಣ. ಇಲ್ಲೊಂದು ಏನ್ ಮಾಡ್ಯಾರ್ರಿ, ಆಣೆಕಟ್ಟನ್ನ ಕಟ್ಟಿಬಿಟ್ಟಾರ. ಅಂದ್ರೆ ಮುಂದೆ ನೀರು ಹೊಂಟತೇನ್ರಿ, ಇಲ್ಲಿ ಹೊಂಟಿಲ್ಲ. ಅಂದ್ರೆ ಇದು ಯಾವ ಶಕ್ತಿ ರೀ, ಪ್ರಚನ ಶಕ್ತಿ. ಯಾವ ಶಕ್ತಿ ರೀ ಇದು, ಪ್ರಚನ ಶಕ್ತಿ. ಎಸ್, ಯಾವ ಶಕ್ತಿ ರೀ ಇದು, ಇದು ಪ್ರಚನ ಶಕ್ತಿ. ನೋಡ್ರಿ, ಚಲಿಸುವ ಕಾರಿಗೆ ಹಾಕಿದ ಬ್ರೇಕ್ ಅದು ಏನ ಪ್ರಚನ ಶಕ್ತಿ. ಒಂದು ಕಾರ್ ಹೊಂಟತಿ, ಅದಕ್ಕೆ ಬ್ರೇಕ್ ಹಾಕಿ ನಿಂದ್ರಿಸ್ಬಿಟ್ಟಾರ ಅಂದ್ರ ಅದೇನಾಗ್ತದೆ. ಓಕೆ, ಮರದಿಂದ ಬೆಳೆಯುತ್ತಿರುವ ತೆಂಗಿನಕಾಯಿ. ಇಲ್ಲಿ ನೋಡ್ರಿ ಸ್ಪಷ್ಟವಾಗಿ ಇವುಗಳಲ್ಲಿ ಪ್ರಚನ ಶಕ್ತಿಗೆ ಚಲನ ಶಕ್ತಿಯನ್ನಾಗಿ ಪರಿವರ್ತಿಸುವ ಘಟಕ ಯಾವುದು ಅಂತಂದ್ರ ಮರ ಐತಿ, ಮರದೊಳಗೆ ಒಂದು ತೆಂಗಿನಕಾಯಿ ಐತಿ, ಅಲ್ಲೇ ಕೂತದ, ಅದು ಪ್ರಚನ ಶಕ್ತಿ. ಬೀಳುತ್ತಿರುವ ತೆಂಗಿನಕಾಯಿ ಅಂದ್ರ ಆ ಮರದಿಂದ ಏನಾಗ್ತದಪ್ಪ ಅಂತಂದ್ರ ಇಲ್ಲಿ ಏನಾಗ್ತದ ಅಂತಂದ್ರ ಈ ಮರದಿಂದ ಒಂದು ಕಾಯಿ ಕೆಳಗಡೆ ಬೀಳಲಾಕತೈತಿ ಅಂದ್ರ ಇದು ಯಾವ ಶಕ್ತಿ ಅಪ್ಪ ಅಂತಂದ್ರೆ ಅದು ಚಲನ ಶಕ್ತಿ. ಯಾವ ಶಕ್ತಿ ರೀ, ಚಲನ ಶಕ್ತಿ. ಹಂಗಾದ್ರೆ ನಾವು ಚಲನ ಶಕ್ತಿಗೆ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ನೋಡ್ರಿ, ಕೃಷ್ಣರಾಜ ಸಾಗರ ಅಣೆಕಟ್ಟು. ಯಾವ ಅಣೆಕಟ್ಟು ಇದು, ಕೃಷ್ಣರಾಜ ಸಾಗರ ಅಣೆಕಟ್ಟು. ಇದು GK ಒಳಗ ನಿಮ್ಗ ಕೇಳುವಂತ ಪ್ರಶ್ನೆ ಐತಿ. ಅದಕ್ಕ ಈ ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ನದಿ ಕಟ್ಟ್ಯಾರ ಮತ್ತು ಯಾವ ಜಿಲ್ಲೆ ಒಳಗದ ಅಂತ ಏನ್ ಮಾಡ್ಬೇಕು ನೀವು ಕಮೆಂಟ್ ಮುಖಾಂತರ ನನಗೆ ಇವತ್ತು ತಿಳಿಸ್ಬೇಕು. ಹಂಗಾದ್ರೆ ನೋಡ್ರಿ, ಈ ಕೃಷ್ಣರಾಜ ಸಾಗರ ಅಣೆಕಟ್ಟು ಹಿಂದಿರ್ತಕ್ಕಂತ ನೀರು ಪ್ರಚನ ಶಕ್ತಿ, ಹೌದಾ? ಆ ನೀರ್ ಏನಾಗ್ತದ, ಹೊರಗಡೆಯನ್ನ ಬಿಟ್ಟಿದಾರ ನೋಡ್ರಿ ಇಲ್ಲಿ, ಹೌದಾ? ಗೇಟ್ಗಳ ಮುಖಾಂತರ ಹೊರಗಡೆ ನೀರ್ ಏನಾಗ್ತದ, ಚಲನೆ ಆಗ್ತದ, ಅಂದ್ರ ಚಲನ ಶಕ್ತಿ. ಎಸ್, ಹೌದಾ? ಅದಕ್ಕೆ ಏನಾಗ್ತದ ಅಂದ್ರ ಈ ಒಂದು ಪ್ರಶ್ನೆಗೆ ಉದಾಹರಣೆ ಇದು ಆಗ್ತದ. ಓವರ್ ಹೆಡ್ ಟ್ಯಾಂಕ್ ನಲ್ಲಿ ಸಂಗ್ರಹವಾದ ನೀರು, ಒಂದ್ ಯಾವ್ದೋ ಟ್ಯಾಂಕ್ ನೊಳಗ ನೀರು ಸಂಗ್ರಹ ಆಗಿತ್ತಂದ್ರ ಅದು ಪ್ರಚನ ಶಕ್ತಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಯಾವುದೋ ಒಂದು ಆಣೆಕಟ್ಟಿನಲ್ಲಿ ಹಿಂದಿರ್ತಕ್ಕಂತ ನೀರು ಏನದು ತನ್ನ ಸ್ಥಳದಿಂದ ಪಡೆಯುವ ಶಕ್ತಿಯನ್ನು ಏನಂತ ಕರಿತೀವಿ, ಪ್ರಚನ ಶಕ್ತಿ ಅಂತ ಕರಿತೀವಿ. ಇದೊಂದು ಕ್ವಶನ್ ಕ್ಲಿಯರ್ ಆಯ್ತು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಅಂತ ಹೇಳಕ್ ಆಗಂಗಿಲ್ಲ. ಅದಕ್ಕೋಸ್ಕರ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಯಾಕೆ ಬಿಡಿಸ್ಬೇಕಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆ ಪತ್ರಿಕೆ ಒಳಗ ನಮಗೆ ಯಾವ ರೀತಿ ನಾವು ಅಭ್ಯಾಸವನ್ನ ಮಾಡ್ಬೇಕು ಅನ್ನೋದು ಏನಾಗ್ತದ ಅಂತಂದ್ರೆ ನಮಗ ಗೊತ್ತಾಗ್ತದ. ಹಂಗಾದ್ರೆ ವಿದ್ಯಾರ್ಥಿಗಳಲ್ಲಿ
ಓಕೆ. ಇನ್ನ ಚಲನ ಶಕ್ತಿ ಅಂತಂದ್ರೆ ಏನು? ಅಲ್ಲೇನೋ ಡ್ಯಾಮ್ ನಿಂದ ನೀರ್ ನಿಂತದಲ್ಲ, ಈ ನೀರ್ ಏನಾಗ್ತದ ಗೇಟ್ಗಳ ಮುಖಾಂತರ ಹೊರಗಡೆ ಹೊಂಟದ ಅಂದ್ರ ಚಲಿಸ್ತಾ ಇದೆ. ಹೌದು, ಯಾವ ಒಂದು ವಸ್ತು ಚಲಿಸ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಚಲನ ಶಕ್ತಿ ಅಂತ ಕರಿತೀವಿ. ಹೌದಾ, ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಂದು ಒಟ್ಟು ಮೊತ್ತವನ್ನ ನಾವ್ ಏನಂತ ಕರಿತೀವಿ? ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಇದನ್ನು ಪ್ರಶ್ನೆಯನ್ನ ಕೇಳಿದಾರ. ಅದಕ್ಕೆ ನಿಮ್ಗೆ ಏನ್ ಹೇಳ್ತಾನೆ? ಚಲನೆ ಮ್ಯಾಗ ನಿಮ್ಗೆ ಹಲವಾರು ಪ್ರಶ್ನೆಗಳು ಬರ್ಬೋದು. ಅದಕ್ಕೆ ಇವನ್ ಏನ್ ಮಾಡ್ರಿ? ಸ್ಪಷ್ಟವಾಗಿ ಓದ್ಕೋತಾ ಹೋಗ್ರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದನ್ನ ಹೇಳಿಲ್ಲ, ನಿಮ್ಗೆ ವಿಸ್ಮಯ ಶಕ್ತಿ ಪಾಠ ಅದಲ್ಲ, ಆ ಪಾಠದವನ್ನ ಎಲ್ಲ ಓದ್ರಿ ನೀವು. ಸ್ನಾಯು ಶಕ್ತಿ ಅಂದ್ರೆ ಏನು, ಸೌರ ಶಕ್ತಿ ಅಂದ್ರೆ ಏನು, ಉಷ್ಣ ಶಕ್ತಿ ಅಂದ್ರೆ ಏನು, ವಿದ್ಯುತ್ ಶಕ್ತಿ ಅಂದ್ರೆ ಏನು, ಚಲನ ಶಕ್ತಿ ಅಂದ್ರೆ ಏನು, ಪ್ರಚನ ಶಕ್ತಿ ಅಂದ್ರೆ ಏನು, ಹೌದಾ, ಯಾಂತ್ರಿಕ ಶಕ್ತಿ ಅಂದ್ರೆ ಏನು, ಇವೆಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡಬಹುದಂದ್ರ ನೀವು ಸರಿಯಾಗಿ ಓದ್ಕೋತ್ ಬಿಡ್ರಿ. ಹಂಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸಮತಳಿ ಬೇಸಾಯದ ಮುಖ್ಯ ಪ್ರಯೋಜನವೆಂದರೆ? ಒಂದು ಸಮತಳಿ ಬೇಸಾಯದ ಮುಖ್ಯ ಪ್ರಯೋಜನ ಏನಪ್ಪಾ ಅಂತಂದ್ರೆ, ಹೌದಾ, ಏನಂದ್ರ ಮಣ್ಣಿನ ಸವೆತವನ್ನ ತಡೆಗಟ್ಟುವುದು. ಸಮತಳ ಬೇಸಾಯ ಇದೇನ್ರಿ? ಒಂದ ಮುಖ್ಯ ಪ್ರಯೋಜನ ಏನಪ್ಪಾ ಅಂತಂದ್ರೆ ಆ ಮಣ್ಣಿನ ಸವೆತವನ್ನ ಏನಾಗ್ತದ ಅಂತಂದ್ರ ತಡೆಗಟ್ತದ. ಇಲ್ಲಿ ನೋಡ್ರಿ, ಮಣ್ಣಿನ ಲವಣಾಂಶ ಹೆಚ್ಚಿಸುವುದು ಅಲ್ಲ, ಇಳುವರಿನ ಹೆಚ್ಚಿಸುವುದು ಅಲ್ಲ, ಮಣ್ಣಿನ ಮಾಲಿನ್ಯ ಕಡಿಮೆ ಮಾಡುವುದು ಅಲ್ಲ, ಜಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಮಣ್ಣಿನ ಸವೆತವನ್ನ ಏನಾಗ್ತದ ತಡೆಗಟ್ಟಬಹುದು. ಸಮತಳಿ ಬೇಸಾಯ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ನೋಡೋಣ. ನೋಡ್ರಿ, ಕೈಗಾರಿಕೆಗಳಿಂದ ಆಗುವ ವಾಯು ಮಾಲಿನ್ಯವನ್ನ ತಡೆಗಟ್ಟುವ ಒಂದು ಕ್ರಮವೆಂದರೆ, ಅಂದ್ರ ನಮ್ಮೇನು ಕೈಗಾರಿಕೆಗಳಂದ್ರ ಫ್ಯಾಕ್ಟ್ರಿಗಳು, ಹೌದಾ, ಅದರಿಂದ ಏನಾಗ್ತದ ಅಂತಂದ್ರೆ ವಾಯು ಮಾಲಿನ್ಯ ಆಗ್ತದ. ಹೌದಾ, ಮ್ಯಾಗ ಏನಾಗ್ತದ? ಹೊಗೆ ಬರ್ತದ. ಹೌದಾ, ಅದರಿಂದ ವಾಯು ಮಾಲಿನ್ಯ ಆಗ್ತತಿ. ಅದನ್ನ ನಾವು ತಡೆಗಟ್ಟಬೇಕಾದ್ರೆ ಒಂದು ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ, ಸೀಸರಹಿತ ಪೆಟ್ರೋಲ್ ಬಳಕೆ, ಅದರಿಂದನೂ ವಾಯು ಮಾಲಿನ್ಯ ಆಗ್ತದ. ಸೌರ ಬೀದಿ ದೀಪಗಳ ಬಳಕೆ, ಅದರಿಂದ ಏನಾದ್ರೂ ನಾವು ಕೈಗಾರಿಕೆಗಳ ವಾಯು ಮಾಲಿನ್ಯ ತಡೆಗಟ್ಟಬಹುದನ? ಹೌದಲ್ಲಿ ಫ್ಯಾಕ್ಟ್ರಿ ಚಾಲು ಇರ್ತದ, ನಾವು ಮನಿ ಮುಂದೊಂದು ಸೌರ ದೀಪ ಹಾಕೊಂಡ್ರ ಅದು ವಾಯು ಮಾಲಿನ್ಯ ಆಗ್ತದ? ಇಲ್ಲ, ವಾಯು ಮಾಲಿನ್ಯ ಹೋಗಕ್ ಸಾಧ್ಯ ಇಲ್ಲ. ಎತ್ತರವಾದ ಹೊಗೆ ಕೊಳವೆಗಳನ್ನ ಬಳಕೆ ಅಂದ್ರೆ ಏನ್ ಮಾಡ್ಬೇಕಂದ್ರ ಅಲ್ಲಿ ಇರ್ತಕ್ಕಂತ ಒಂದು ಫ್ಯಾಕ್ಟ್ರಿಗೆ, ಹೌದಾ, ಆ ಒಂದು ಕಾರ್ಖಾನೆಗೆ ಏನ್ ಮಾಡ್ಬೇಕು? ಎತ್ತರವಾದ ಹೊಳೆ ಕೊಳವೆಗಳನ್ನ ಏನ್ ಮಾಡ್ಬೇಕು? ನಾವ ಅಲ್ಲಿ ಬಳಕೆಯನ್ನ ಮಾಡಬೇಕು. ಅದಕ್ಕೆ ಏನಾಗ್ತದ ಅಂತಂದ್ರ ಇಲ್ಲಿ ವಾಯು ಮಾಲಿನ್ಯ ಒಂದು ತಡೆಗಟ್ಟಕ್ಕೆ ಒಂದು ಕ್ರಮ ಆಗ್ತದ. ಸಾರ್ವಜನಿಕ ಸಾರಿಗೆ ಬಳಕೆ, ಹೌದಾ, ಏನು ಸಾರ್ವಜನಿಕ ಏನಾದ್ರು ಸಾರಿಗೆಯನ್ನು ಬಳಸಿದ್ರೆ ವಾಯು ಮಾಲಿನ್ಯ ಕಡಿಮೆ ಆಗ್ತದೆ? ಇಲ್ಲ, ಅದಕ್ಕ ಏನಾಗಂಗಿಲ್ಲ. ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಏನ್ ಮಾಡ್ಬೇಕ್ರಿ? ಎತ್ತರವಾದ ಹೊಗೆ ಮತ್ತು ಕೊಳವೆಗಳ ಬಳಕೆಗಳನ್ನ ಏನ್ ಮಾಡ್ಬೇಕ್ರಿ? ಮಾಡುವುದರಿಂದ ಏನಾಗ್ತದ ಅಂತಂದ್ರ ಈ ಒಂದು ಕೈಗಾರಿಕೆಗಳಿಂದ ಆಗುವ ಒಂದು ವಾಯು ಮಾಲಿನ್ಯವನ್ನ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ ತಡೆಗಟ್ಟಬಹುದು. ಹಂಗಿದ್ರ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ನೀರಿನ ಲಕ್ಷಣವನ್ನ ಸೂಚಿಸುವ ಸರಿಯಾದ ಹೇಳಿಕೆ ಅಂತಂದ್ರ, ನೀರಿನ ಲಕ್ಷಣವನ್ನ ಸೂಚಿಸುವ ಸರಿಯಾದ ಹೇಳಿಕೆ ನೋಡ್ರಿ. ಕಾಯಿಸಿದಾಗ ಆವಿಯಾಗುವುದಿಲ್ಲ, ಸರಿಯಾದ ಹೇಳಿಕೆಯಿಂದ ನಾವು ಇದು ತಪ್ಪತಿ. ನೋಡ್ರಿ, ನೀವು ನೀರನ್ನ ಕಾಯಿಸ್ರಿ ಏನಾಗ್ತದೆ? ಆವಿಯಾಗಿ ಹೋಗ್ತದೆ. ಹೌದಾ, ನೀವೇನ್ ಮಾಡ್ತಿರ್ತೀರಿ ಮನೆಯಲ್ಲಿ? ಹೌದಾ, ಮನೆಯೊಳಗ ಅನ್ನವನ್ನ ಮಾಡ್ತಿರ್ತಾರ, ರೈಸ್ ಮಾಡ್ತಿರ್ತೀರಿ. ಹೌದಾ, ಅವಾಗ ಒಂದ್ ಮ್ಯಾಗ್ ಪ್ಲೇಟ್ ಮುಚ್ಚಿರ್ತೀರಿ, ಅದನ್ನ ಹಿಂಗ್ ತೆಗೆದ್ ಬಿಡ್ರಿ, ಮ್ಯಾಗ್ ಏನಾಗ್ತದ? ಹೊಗಿ ಹೋಗ್ತದ, ಅವ ಆವಿಯಾಗಿ ಹೋಗ್ತದೆ. ಅವಾಗ ಒಂದ್ ಕೈ ಹಿಡ್ನು ಇಲ್ಲೆಲ್ಲಾ ನೀರ್ ಹತ್ತದ. ಹೌದಿಲ್ಲ? ಅಂತಂದ್ರೆ ಏನಾಗ್ತದ? ಕಾಯಿಸಿದಾಗ ನೀರ್ ಏನಾಗ್ತದ? ಆವಿಯಾಗಿ ಹೋಗ್ತದ. ಇಲ್ಲಿ ಏನ್ ಕೇಳ್ಯಾರ? ಸರಿಯಾದ ಲಕ್ಷಣ, ಸರಿಯಾದ ಹೇಳಿಕೆ ಅಂತ ಕೇಳ್ಯಾರ. ಯಾವ್ದು ಕರೆಕ್ಟ್ ಐತಿ ಅದನ್ನ ನಾವು ಗುರ್ತಾ ಮಾಡ್ಬೇಕ. ನೀವು ದಡಗನ ಕಾಯಿಸಿದಾಗ ನೀರು ಆವಿಗೆ ರೈಟ್ ಹಾಕೋತ್ ಕುಂಡ್ರಂಗಿಲ್ಲ. ನೋಡ್ರಿ, ತಾನಿರುವ ಪಾತ್ರೆ ಆಕಾರ ಪಡೆಯುತ್ತದೆ. ನೀರ್ ಏನಾಗ್ತದೆ ಅಂದ್ರ ತಾನಿರುವ ಪಾತ್ರೆ ಆಕಾರ ಪಡಿತೈತಿ. ನೋಡ್ರಿ, ನೀರ ಒಂದ್ ಗ್ಲಾಸ್ ತಗೋರಿ, ಆ ಗ್ಲಾಸ್ನೇ ನೀರ್ ಹಾಕ್ರಿ, ಗ್ಲಾಸಿನ ಆಕಾರ ಪಡಿತೈತಿ. ಅದ ನೀರ ತಾಟ್ನೆ ಹಾಕ್ರಿ, ತಾಟ್ ಹೆಂಗಾಗತ್ಲೆ ಹಂಗಾಗ್ತೈತಿ. ಅದ ನೀರ ಒಂದು ಬೋಗಾನೆ ಹಾಕ್ರಿ, ಬೋಗಾನೆ ಆಕಾರ ಪಡಿತೈತಿ. ಹಂಗಾದ್ರ ಸರಿಯಾದ ಹೇಳಿಕೆ ಯಾವ್ದಪ್ಪ? ಇದು ಆಗ್ತದ. ಬಿ ಇಸ್ ರೈಟ್ ಆನ್ಸರ್. ಹಂಗಾದ್ರೆ ಮುಂದಿನ ನೋಡೋಣ. ಎತ್ತರದಿಂದ ತೆಗ್ಗಿಗೆ ಹರಿಯುವುದಿಲ್ಲ. ನೀರು ಎತ್ತರದಿಂದ ಕೆಳಗೆ ಬರಂಗಿಲ್ಲ. ಜಲಪಾತದಾಗ ಏನಾಗಿರ್ತದ? ಮೇಗಿನಿಂದ ಏನಾಗ್ತದ? ಕೆಳಗೆ ನೀರ ಹರಿತದ. ಇದು ಏನಪ್ಪಾ? ತಪ್ಪು ಕೊಟ್ಟಾರ ಇಲ್ಲಿ. ನಿರ್ದಿಷ್ಟ ಗಾತ್ರ ಮತ್ತು ಆಕಾರವಿದೆ. ಹೌದಾ, ನಿರ್ದಿಷ್ಟ ಮತ್ತು ಗಾತ್ರ ಆಕಾರವಿದೆ. ಹಾಗಾದ್ರೆ ಇವುಗಳಲ್ಲಿ ನೀರಿನ ಲಕ್ಷಣವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಯಾವ್ದಪ್ಪ ಅಂತಂದ್ರೆ ತಾನಿರುವ ಪಾತ್ರೆಯ ಆಕಾರ ಪಡೆಯುತ್ತದೆ. ಇದು ಏನು ಸರಿಯಾದ ಹೇಳಿಕೆ. ನೀರಿನ ಮ್ಯಾಗೇನಪ್ಪಾ ಅಂತಂದ್ರ ಹಲವಾರು ಪ್ರಶ್ನೆಗಳು ಕೇಳ್ತಾರ. ಪ್ರಾಣ ಜೀವಜಲ ಅಂತಂದ್ರೆ ಏನು? ನೀರು. ಹೌದಾ, ನೀರಿನ ಒಂದು ಅಣುಸೂತ್ರ H2O. ಹೌದಾ, ನೀರು ಒಂದು ಸಂಯುಕ್ತ ವಸ್ತು, ಅದು ಗೊತ್ತಿರ್ಬೇಕು. ಅಂಗಡಿಯಲ್ಲಿ ಚಿಪ್ಸ್ ಪೊಟ್ಟನ್ನ ಖರೀದಿಸುತ್ತಿರುವ ವ್ಯಕ್ತಿಯ ಗಮನಿಸಬೇಕಾದ ಪ್ರಮುಖವಾದ ಅಂಶ ನೋಡ್ರಿ. ಒಂದ್ ಯಾವ್ದೋ ಒಂದು ಅಂಗಡಿ ಒಳಗ ಅಥವಾ ಚಿಪ್ಸ ಅಥವಾ ಬಿಸ್ಕೂಟ, ಹೌದಾ, ಯಾಕಂದ್ರೆ ನಿಮ್ಗೆಲ್ಲ ಚಾಕ್ಲೇಟ ಬಿಸ್ಕೂಟ ಅಂದ್ರ ಬಹಳ ಇಷ್ಟ. ಹೌದು, ಅದಕ್ಕಾಗಿ ಏನ್ ಮಾಡ್ತಿರ್ತೀವಿ? ಅಂಗಡಿಗೆ ಹೋದ ತಕ್ಷಣ ಮಾಡ್ತೀರಿ, ಚಾಕ್ಲೇಟ್ ತಗೋತಿರ್ತೀರಿ, ಬಿಸ್ಕೂಟ್ ತಗೋತಿರ್ತೀವಿ. ಯಾವುದೋ ಒಂದು ವಸ್ತುವನ್ನ ತೆಗೆದುಕೊಡ್ರಿ, ಅದ್ರ ಮ್ಯಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ತಯಾರಿಸಿದ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡ್ಕೋತಿರ್ಬೇಕು. ಹೌದಾ, ಏನೋ ಒಂದ್ ನಿಮ್ಗೆ ಏನಾಗ್ತದೆ? ಬ್ಯಾಸಿಗೆಲ್ಲ ದಾಹ ಆಗ್ತಿರ್ತತಿ, ಪಟ್ನ ಹೋಗಿ ಏನೋ ಜ್ಯೂಸ್ ತಗೋತೀರಿ, ಅದನ್ನ ಏನ್ ಮಾಡ್ತೀರಿ? ಕುಡಿದು ಬಿಡ್ತೀರಿ ನೀವು. ಅಲ್ಲಿ ಏನಾಗಿರ್ತದೆ? ಅದ್ರ ಮ್ಯಾಗ ಒಂದು ಡೇಟ್ ಕೊಟ್ಟಿರ್ತಾರ. ಹೌದಾ, ಅಲ್ಲಿ ಏನಾಗಿರ್ತದೆ?
ತಯಾರಿಸಿದ ದಿನಾಂಕ ಅಂತ ಬರ್ದಿರ್ತಾರ, ಹೌದಾ, ಕೊನೆಯ ದಿನಾಂಕ ಅಂತ ಬರ್ದಿರ್ತಾರ, ಹೌದಾ. ಅದನ್ನ ಏನ್ ಮಾಡ್ಬೇಕಂದ್ರೆ ನಾವು ನೋಡ್ಬೇಕು. ಪೊಟ್ಟಣ ಕಟ್ಟಲು ಬಳಸಿದ ವಸ್ತು, ಇದು ರಾಂಗ್ ಆಗ್ತದ, ಹೌದಾ. ತಯಾರಿಸಿದ ಕಂಪನಿ ವಿವರ ತಗೊಂಡ್ ಏನ್ ಮಾಡೋದು, ಕಂಪನಿ ಹೆಸರು ತಗೊಂಡ್ ತಿನ್ನೋದೈತಿ ಇಲ್ಲ, ಡೇಟ್ ಇದ್ರ ಅದನ್ನ ತಗೋಬೇಕು, ಡೇಟ್ ಇರ್ಲಿಕ್ಕಂದ್ರೆ ಬಿಡ್ಬೇಕು. ಹಂಗಾದ್ರೆ ಇದು ರಾಂಗ್ ಆಗ್ತದೆ. ಚಿಪ್ಸ್ ನ ತೂಕ ಮತ್ತು ದರ, ನೋಡ್ರಿ ಚಿಪ್ಸ್ ನಾವು ತಗೊಂಡ್ ಬಳಕ ತೂಕ ಮಾಡಿ ಕೊಡ್ರಿ ಅಂತೀವೇನ, ಇಲ್ಲ, ಅದು ನಮಗೆ ಏನಪ್ಪಾ ರಾಂಗ್ ಆಗ್ತದೆ. ತಯಾರಾದ ಅವಧಿ ಮತ್ತು ಮುಗಿದ ದಿನಾಂಕ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಇದನ್ನು ಹಲವಾರು ಬಾರಿ ಏನಾಗ್ತದ ರಿಪೀಟ್ ಆಗ್ತದ. ಏನ್ ನೋಡ್ಬೇಕು, ತಯಾರಾದ ಅವಧಿ ಮತ್ತು ನಾವು ದಿನಾಂಕವನ್ನ ಏನ್ ಮಾಡ್ಬೇಕು, ನೀವು ಯಾವುದೇ ಒಂದು ಅಂಗಡಿಗೆ ಹೋಗ್ರಿ, ಅಲ್ಲಿ ಏನಾರ ನಿಮ್ ಮನ್ಯಾಗ ತರ್ಸಕ್ ಕಳ್ಸಿದ್ರಿ ಅಂದ್ರ ನೀವು ಅದ್ರ ಮ್ಯಾಗ ಮೊದಲ ಡೇಟ್ ಅನ್ನ ನೋಡ್ಕೋಬೇಕು. ಯಾಕಂದ್ರೆ ಎಷ್ಟೋ ಹಂಗ ಇಟ್ಬಿಟ್ಟಿರ್ತಾರ ಸ್ಟಾಕ್ ಅನ್ನ, ಅದರಿಂದ ಏನಾಗ್ತದೆ ಅಂದ್ರೆ ನಮ್ಮ ದೇಹಕ್ಕೆ ಅನಾರೋಗ್ಯ ಬರುವ ಸಾಧ್ಯತೆ ಇರ್ತತಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು, ಈ ಒಂದು ಪ್ರಶ್ನೆಗೆ ನಮ್ಮ ಉತ್ತರ ಏನಾಗ್ತದ, ಡಿ ಆಗ್ತದ. ಪ್ರಮುಖವಾಗಿ ಇನ್ನೊಂದ್ಸಲ ಹೇಳ್ತೀನಿ ನಾನು, ಹೌದಾ. ಅವಧಿ ಮುಗಿದ ಮತ್ತು ತಯಾರಾದ ದಿನಾಂಕ ಇವು ಏನ್ ಮಾಡ್ರಿ, ಸ್ಪಷ್ಟವಾಗಿ ಅದ್ರ ಮ್ಯಾಗ ಡೇಟ್ ಇರ್ತತಿ, ನೋಡ್ತಾ ಇರ್ರಿ. ಮುಂದಿನ ಪ್ರಶ್ನೆಯನ್ನ ನಾವೇನ್ ಮಾಡೋಣ ನೋಡೋಣ. ನಿರ್ದಿಷ್ಟ ಅನುಪಾತವಿಲ್ಲದೆ ಭೌತಿಕವಾಗಿ ಸೇರಿಸಲ್ಪಟ್ಟ 2 ಅಥವಾ ಹೆಚ್ಚು ವಸ್ತುಗಳನ್ನ ತಮ್ಮ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದಲ್ಲಿ ಅದು, ನೋಡ್ರಿ, ನಿರ್ದಿಷ್ಟ ಅನುಪಾತವಿಲ್ಲದೆ ಭೌತಿಕವಾಗಿ ಸೇರಿಸಲ್ಪಟ್ಟ 2 ಅಥವಾ ಹೆಚ್ಚು ವಸ್ತುಗಳನ್ನ, ನಾ ಹೇಳೇನ್ ನಿಮಗೆ 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳನ್ನ ಏನ್ ಮಾಡ್ತಾರಲ್ಲಿ, ತಮ್ಮ ಲಕ್ಷಣ ಉಳಿಸಿಕೊಂಡಿದ್ದಲ್ಲಿ ಅದು ಏನಾಗ್ತದ ಅಂದ್ರೆ ನಿಮ್ಗೆ ಆನ್ಸರ್ ಏನಾಗ್ತದ ಅಂತಂದ್ರ ಮಿಶ್ರಣ ಆಗ್ತದ, ಹೌದಾ. ಹಂಗಾದ್ರ ನನಗೆ ನೀವು ಕಮೆಂಟ್ ಮುಖಾಂತರ ಸಂಯುಕ್ತ ಅಂದ್ರೆ ಏನಂತ ಕಳಿಸ್ಬೇಕು, ಹೌದಾ. ನೀವೇನ್ ಮಾಡ್ಬೇಕು, ಸಂಯುಕ್ತ ಅಂದ್ರೆ ಏನು, ಎಷ್ಟು ಅವು ಭೌತಿಕವಾಗಿ ಎಷ್ಟು ವಸ್ತುಗಳನ್ನ ಸೇರಿಸ್ಕೊಳ್ತದ ಅಂತೇಳಿ, ಆಮೇಲೆ ಸಂಯುಕ್ತಕ್ಕೆ ಉದಾಹರಣೆನ ನೀವ ತಿಳಿಸ್ಬೇಕು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮಿಶ್ರಣಕ್ಕೆ ಉದಾಹರಣೆ ಏನ, ಮಣ್ಣು, ಗಾಳಿ, ಅದೊಂದು ನೆನಪಿಟ್ಕೋಬೇಕು. ಹಾಗಾದ್ರೆ ನಮ್ಮ ಕೊನೆಯ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ಶಕ್ತಿಯ ರೂಪಾಂತರವನ್ನ ಸರಿಯಾಗಿ ಪ್ರತಿನಿಧಿಸುತ್ತಿರುವುದು. ಶಕ್ತಿಯ ರೂಪಾಂತರ ನೋಡ್ರಿ, ಇಸ್ತ್ರಿ ಪೆಟ್ಟಿಗೆ ಪವನ ಶಕ್ತಿ ಆಗುವುದಿಲ್ಲ, ಹೌದಾ. ಪವನ ಅಂದ್ರ ಗಾಳಿ ಶಕ್ತಿ. ಮೇಣದ ಬತ್ತಿ ಯಾಂತ್ರಿಕ ಶಕ್ತಿ, ಅದು ಆಗುವುದಿಲ್ಲ, ಹೌದಾ. ಇವೆರಡೂ ಆಗುವುದಿಲ್ಲ. ಆಮೇಲೆ ಸೌರ ಜಲತಾಪಕ ಸೌರ ಶಕ್ತಿ, ಎಸ್, ಸೌರ ಜಲತಾಪಕ ಮತ್ತು ಸೌರ ಶಕ್ತಿ ಆಗ್ತದ. ಸೌರ ಶಕ್ತಿಯಿಂದ ಏನಾಗ್ತದ, ಉಷ್ಣ ಶಕ್ತಿ ಆಗ್ತದ, ಎಸ್. ಬೆಳಕು ಹತ್ತದಿಲ್ಲ, ಸೌರ ಶಕ್ತಿಯಿಂದ ಉಷ್ಣ ಶಕ್ತಿ ಆಗ್ತದ. ಇದೇನಪ್ಪಾ ಅಂದ್ರೆ ನಮ್ಗೆ ರೈಟ್ ಆನ್ಸರ್ ವಿದ್ಯುತ್ ಫ್ಯಾನ್, ವಿದ್ಯುತ್ ಶಕ್ತಿ, ಶಬ್ದ ಶಕ್ತಿ, ಇದು ಏನಾಗ್ತದ ರಾಂಗ್ ಆಗ್ತದ. ಹಾಗಾದ್ರ ವಿದ್ಯಾರ್ಥಿಗಳೇ, ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿವರೆಗೆ 2023ರಲ್ಲಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆನ ಕೇಳಿದಾರಂತ, ಕೆಲವೊಂದಿಷ್ಟು ಚಾಪ್ಟರ್ ಮ್ಯಾಗ ಎಷ್ಟು ಫೋಕಸ್ ಅನ್ನ ಮಾಡಿದ್ದಾರೆ, ಹೌದಾ. ನೀವೇನ್ ಮಾಡ್ರಿ, ಇವತ್ತೆಲ್ಲ ವಿಡಿಯೋ ಮುಗಿದ ನಂತರ ನಿಮ್ಮ ಒಂದು ಪರಿಸರ ಅಧ್ಯಾಯದ ಪುಸ್ತಕವನ್ನು ತೆಗೆದುಕೊಡ್ರಿ. ಅದರಾಗ ವಿಜ್ಞಾನ ವಿಭಾಗದ ಎಲ್ಲಾ ಪಾಠಗಳನ್ನ, ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಯಾರ, ಇನ್ನು ಮುಂದೆ ಯಾವ ಪ್ರಶ್ನೆಗಳನ್ನ ಕೇಳ್ತಾರ, ನೀ ಯಾವ ರೀತಿ ಓದ್ಬೇಕು, ಹೌದಾ. ಇನ್ನು ಸಮಯ ಏನಾಗ್ಯದ, ಎಕ್ಸಾಮ್ ಸಮಯ ಹತ್ರ ಬಂದದ, ಹೌದು. ಅದಕ್ಕಾಗಿ ಯಾವ ಎಲ್ಲಾ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೋರಿ. ನಾನು ಮೆಂಟಲ್ ಎಬಿಲಿಟಿ ಚಾಪ್ಟರ್ ಅನ್ನು ಸಹ ಏನ್ ಮಾಡ್ತೀನಿ, ಈಗ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಗೊಂಡ್ಬರ್ತೀನಿ. ಸಾಮಾನ್ಯ ಜ್ಞಾನವನ್ನ ಹೇಳ್ತಾ ಇದ್ದಾರ. ಆಮೇಲೆ ಗಣಿತ ಕ್ಲಾಸ್ಗಳು ಪ್ರಾರಂಭವಾಗಿದ್ದಾವ, ಕನ್ನಡ ಕ್ಲಾಸ್ಗಳು ಪ್ರಾರಂಭವಾಗಿದ್ದಾವ. ಸಂಪೂರ್ಣ ಎಲ್ಲ ಕ್ಲಾಸ್ಗಳನ್ನ ನೋಡ್ರಿ. ಯಾಕಂದ್ರೆ ಒಂದೊಂದು ಕ್ಲಾಸ್ದಿಂದ ಏನಾಗ್ತದ, ಒಂದೊಂದು ನಾಲೆಜ್ ಅನ್ನ ನಿಮ್ಗೆ ಬರ್ತದ. ಅದಕ್ಕೆ ನಾವು ನಿಮ್ಗೋಸ್ಕರ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಪ್ರತಿ ದಿವಸ ವಿಡಿಯೋಗಳನ್ನ ಮಾಡ್ತಾ ಇದೀವಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ರಿ. ಹಾಗೆ ಏನಪ್ಪಾ ಒಂದು ವಿಶೇಷತೆ ಅಂತಂದ್ರ, ನಾವು ಈಗಾಗಲೇ ನಾವು ಒಂದು ಆಂಡ್ರಾಯ್ಡ್ ಆಪ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ, ಪರಿಶ್ರಮ ಕೋಚಿಂಗ್ ಸೆಂಟರ್ ವತಿಯಿಂದ. ಆ ಒಂದು ಏನಾದ್ರು ಆಂಡ್ರಾಯ್ಡ್ ಆಪ್ ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರ, ನೆಕ್ಸ್ಟ್ ಇಯರ್ ನೀವು ಏನಾದ್ರು ಮನೆಯಲ್ಲಿ ಕುಳಿತು ಅಭ್ಯಾಸ ಮಾಡ್ಲಿಕ್ಕೆ ಒಂದು ಪರಿಶ್ರಮ ಕೋಚಿಂಗ್ ಸೆಂಟರ್ ಒಂದು ಸುವರ್ಣ ಅವಕಾಶವನ್ನ ತಂದದ. ಅದನ್ನ ನಿಮಗೆ ಏನಾದ್ರು ಬಳಕೆ ಮಾಡ್ಬೇಕಾದ್ರೆ ಫ್ರೀ ರಿಜಿಸ್ಟ್ರೇಷನ್ ಅಷ್ಟ್ ಮಾಡ್ಕೊಳ್ತಾ ಇದೀವಿ. ನಿಮಗೆ ನಾವು ಕ್ಲಾಸ್ ಪ್ರಾರಂಭ ಆದ ನಂತರ ಏನ್ ಮಾಡ್ತೀವಿ, ನಾವು ಲಿಂಕ್ ಅನ್ನ ಕಳಿಸ್ತೀವಿ. ನೀವು ಅದರೊಳಗೆ ಮಾಹಿತಿಯನ್ನ ಪಡಿಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಲಿಂಕ್ ಅನ್ನ ಅದು ಒಂದು ರಿಜಿಸ್ಟ್ರೇಷನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರ, ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ನಂಬರ್ ಇದೆಯಲ್ಲ, ಆ ನಂಬರ್ಗೆ ನೀವು ಮಾಡಿ ಹಾಯ್ ಅಂತ ಮೆಸೇಜ್ ಕಳಿಸಿ, ಇಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಮಾಹಿತಿಯನ್ನ ತಗೋರಿ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ಆದಷ್ಟು ಹೆಚ್ಚು ಏನ್ ಮಾಡ್ರಿ, ಈ ಒಂದು ವಿಡಿಯೋನ ನಿಮ್ಮ ಊರಿನ ಗ್ರೂಪ್ಗಳಿಗೆ, ನಿಮ್ಮ ಜಿಲ್ಲೆ ಹಾಗೂ ನಿಮ್ಮ ತಾಲೂಕಿನ ಗ್ರೂಪ್ಗಳಿಗೆ ಏನ್ ಮಾಡ್ರಿ ಕಳಿಸ್ರಿ ಅಂತ ಹೇಳ್ತಾ, ಈ ಒಂದು ಬೆಂಬಲ, ಒಂದು ನಮ್ಮ ಪರಿಶ್ರಮಕ್ಕೆ ನಿಮ್ಮ ಒಂದು ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.